ಕುಶಾಲನಗರದ ಬೈಚರಹಳ್ಳಿ ಗ್ರಾಮದ ನಳಿನಿ ಮತ್ತು ಶ್ರೀಧರ ದಂಪತಿಗಳು ಮನೆಯ ಪಕ್ಕದಲ್ಲಿ ಕೃಷ್ಣಪ್ಪಯ್ಯ ಎಂಬುವರಿಂದ ಒಂದು ನಾಟಿ ಕೋಳಿ ಮೊಟ್ಟೆಗೆ 5 ರೂಪಾಯಿಯಂತೆ 12 ಮೊಟ್ಟೆಗಳನ್ನು ಖರೀದಿಸಿದರು. ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಟುಕೊಂಡು ಇನ್ನೇನು ಆಮ್ಲೆಟ್ ಹಾಕಲು ಮೊಟ್ಟೆಯೊಂದನ್ನು ಒಡೆದಾಗ ಅದರಲ್ಲಿ ರಾಗಿಯು ಮೊಳಕೆಯೊಡೆಯುವುದು ಕಂಡುಬಂತು. ಅಚ್ಚರಿಗೊಂಡ ದಂಪತಿಗಳು ಈ ಮೊಟ್ಟೆಯನ್ನು ಮಾಧ್ಯಮದವರಿಗೆ ತಲುಪಿಸಿದರು. ವಿಸ್ಮಯ ಮೂಡಿಸಿದ ಮೊಟ್ಟೆಯೊಂದನ್ನು ಹೊರತುಪಡಿಸಿ ಉಳಿದ ಮೊಟ್ಟೆಗಳು ಹೇಗಿದೆಯೋ ಎಂಬುದನ್ನು ಆಮ್ಲೆಟ್ ಮಾಡಿಯೇ ತಿಳಿಯಬೇಕಾಗಿದೆ. ತಗೊಂಡಿದ್ವಿ ಆಮ್ಲೆಟ್ ಮಾಡೋಣ ಅಂತ ಒಡೆದು ನೋಡುವಾಗ ಅದರಲ್ಲಿ 2 ಮೊಟ್ಟೆ ಚೆನ್ನಾಗಿತ್ತು, 3ನೇ ಮೊಟ್ಟೆ ನೋಡುವಾಗ ಅದರಲ್ಲಿ ರಾಗಿ ತರ ಕಾಣಿತು. ನಾನು ಅದನ್ನ ಫಸ್ಟ್ ಮರಿ ಏನಾದ್ರೂ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ವಾಪಸ್ ನೋಡುವಾಗ ಅದು ಗಿಡ ರಾಗಿ ಮೊಳಕೆ ಬಂದಿರೋದು ಕಂಡು ಮಾಧ್ಯಮದವ್ರನ್ನೆಲ್ಲ ಅಕ್ಕಪಕ್ಕದವ್ರನ್ನ ಕರೆಸಿ ವಾಸನೆ ಇಲ್ಲಾಂದ್ರೆ ಮೊಟ್ಟೆ ಕೊಲ್ತೋದ್ರೆ ವಾಸನೆ ಬರ್ತದೆ, ಆ ತರ ವಾಸನೆ ನಿಂತಿಲ್ಲ ಇದು. ಸುದ್ದಿ ಸಂಗಮಕ್ಕಾಗಿ ಎಚ್.ಎಂ. ರಘು, ಕುಶಾಲನಗರ.